Audio Jungle. ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಚಾಣಕ್ಯ ನೀತಿಯ ಪ್ರಕಾರ ಇಂತಹ ವ್ಯಕ್ತಿಗಳು ಲಕ್ಷ್ಮೀ ದೇವಿಗೆ ಅಚ್ಚುಮೆಚ್ಚು. ಅಂದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇಂತಹ ವ್ಯಕ್ತಿಗಳ ಮೇಲೆ ಸದಾ ಇರುತ್ತೆ ಅಂತ ಅರ್ಥ. ಹಾಗಾದ್ರೆ ಬನ್ನಿ, ಯಾವೆಲ್ಲ ವ್ಯಕ್ತಿಗಳ ಮೇಲೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ಇದೆ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೇದಾಗಿ, ಪ್ರಾಮಾಣಿಕ ಜನರು. ತುಂಬಾ ಪ್ರಾಮಾಣಿಕ ವ್ಯಕ್ತಿಗಳನ್ನ ಮತ್ತು ಸ್ವಾರ್ಥಿಗಳಲ್ಲದ ಜನರನ್ನ ಲಕ್ಷ್ಮೀ ದೇವಿಯು ಇಷ್ಟಪಡುತ್ತಾಳೆ. ಅದೇ ಸಮಯದಲ್ಲಿ ಈ ಜನರು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನ ಪಡೆಯುತ್ತಾರೆ. ಇವರು ತಮ್ಮ ಜೀವನದಲ್ಲಿ ಏನನ್ನೇ ಸಾಧಿಸಿದರೂ ಅದರಲ್ಲಿ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಪಾತ್ರ ಪ್ರಮುಖ. ಎರಡನೇದಾಗಿ, ದೃಢವಾದ ಉದ್ದೇಶ. ತಮ್ಮ ಜೀವನದಲ್ಲಿ ದೃಢವಾದ ಉದ್ದೇಶಗಳನ್ನು ಹೊಂದಿರುವ ಅಥವಾ ತಮ್ಮ ಉದ್ದೇಶಗಳಿಂದ ಎಂದಿಗೂ ಹಿಂದಕ್ಕೆ ಸರಿಯದ ಜನರು ಸಹ ತಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನ ಪಡೆಯುತ್ತಾರೆ. ಅಂತಹ ಜನರು ಲಕ್ಷ್ಮೀ ದೇವಿಯ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಈ ಜನರು ಬೇಗನೆ ಯಶಸ್ಸನ್ನ ಸಾಧಿಸಬಹುದು. ಮೂರನೆಯದಾಗಿ, ಕೆಟ್ಟ ಚಟಗಳಿಂದ ದೂರ ಇರುವವರು. ಯಾವ ವ್ಯಕ್ತಿ ತನ್ನ ದುಶ್ಚಟಗಳಿಂದ ಅಥವಾ ಕೆಟ್ಟ ಚಟಗಳಿಂದ ದೂರವಿರುತ್ತಾನೋ ಅಂತವನು ತಮ್ಮ ಜೀವನದಲ್ಲಿ ಅಪಾರ ಸಂಪತ್ತು, ಹಣವನ್ನ ಪಡೆದುಕೊಳ್ಳುತ್ತಾರೆ ಎಂದು ಚಾಣಕ್ಯರು ಹೇಳುತ್ತಾರೆ. ಇವರ ಮೇಲೆ ಸದಾಕಾಲ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತೆ ಅಂತ. ನಾಲ್ಕನೆಯದಾಗಿ, ಹಣವನ್ನ ಸರಿಯಾದ ರೀತಿಯಲ್ಲಿ ಬಳಸುವವರು. ಹಣವನ್ನು ಸರಿಯಾದ ರೀತಿಯಲ್ಲಿ ಯಾರು ಬಳಸುತ್ತಾರೋ, ಹೇಗೆ ಬಳಸುತ್ತಾರೋ ಎಂಬುದರ ಆಧಾರದಲ್ಲಿ ಜನರು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗುತ್ತಾರೆ. ಇದರಿಂದ ಆತನು ಕೂಡಿಟ್ಟ ಸಂಪತ್ತು ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾದಂತೆ ಅಂತಹ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಆತ್ಮವಿಶ್ವಾಸದಿಂದಲೇ ಎಲ್ಲವನ್ನ ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು. ಐದನೇದಾಗಿ, ವಿನಮ್ರ ಸ್ವಭಾವವನ್ನ ಹೊಂದಿರುವ ಜನರು. ಆಚಾರ್ಯ ಚಾಣಕ್ಯರ ಪ್ರಕಾರ ವಿನಮ್ರ ಸ್ವಭಾವವನ್ನ ಹೊಂದಿರುವ ಜನರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಶೀಘ್ರದಲ್ಲೇ ಯಶಸ್ಸನ್ನ ಸಾಧಿಸುತ್ತಾರೆ ಅಂತ ಹೇಳ್ಬಹುದು. ಇಂತಹ ಗುಣವನ್ನ ಹೊಂದಿರುವ ಜನರು ತಮ್ಮ ಸ್ವಭಾವ ಮತ್ತು ಒಳ್ಳೆಯ ನಡವಳಿಕೆಯಿಂದ ಸಂಪತ್ತನ್ನ, ಹಣವನ್ನ ಗಳಿಸುತ್ತಾರೆ. ಇದರೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಮಗೆ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಕೂಡ ಇದೆ.